ॐ अहं वृक्षस्य रेरिव कीर्तिः पृष्ठं गिरेरिव ऊर्ध्वपवित्रो वाजनेव स्वमृतमस्मि द्रविणगं सवर्चसम् सुमेधा अमृतोक्षितः इति त्रिशङ्कोर्वेदानुवचनम्। ॐ शान्तः शान्तः शान्तिः। हरिः ॐ श्रीगुरुभ्यो नमः। हरिः ॐ। Universal prayer. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಆದಿತ್ಯವಾಸರ ಚೈತ್ರ ಬಹುಳ ತದಿಗೆ ಇಂದು ಸಂಜೆ ಸಂಕಷ್ಟಹರ ಚತುರ್ಥಿ ವ್ರತವೂ ಕೂಡ ಉಂಟು. ಗಾಣಪತ್ಯದ ಆರಾಧನೆಯಲ್ಲಿ ಎಲ್ಲ ಸಂಕಷ್ಟಗಳು ಕೂಡ ದೂರವಾಗಲಿ, ಹರಣವಾಗಲಿ ಅನ್ನುವಂತಹ ವ್ರತದ ಆಚರಣೆ ನಡೆಯುತ್ತಿದೆ. ಇಂತಹ ಸುಸಂದರ್ಭದಲ್ಲಿ ಈ ಆದಿತ್ಯವಾಸರದ ಮುಸ್ಸಂಜೆಯಲ್ಲಿ ವಸಂತ ಕಾಲದ ಸಂದರ್ಭದಲ್ಲಿ ಶ್ರೀ ಮಹಿಷಾಸುರಮರ್ದಿನಿ ಸ್ತೋತ್ರಂ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಶ್ರೀ ಮಹಿಷಾಸುರಮರ್ದಿನಿ ಸ್ತೋತ್ರಂ. ಅಯಿಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇ ಶಿಥಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಕರಮುರಳೀರವ ವೀಜಿತ ಕೂಜಿತ ಲಜ್ಜಿತ ಕೋಕಿಲ ಮಂಜುಮತೆ ಮಿಲಿತ ಪುಲಿಂದ ಮನೋಹರ ಗುಂಜಿತ ರಂಜಿತ ಶೈಲ ನಿಕುಂಜಗತೆ ನಿಜ ಗುಣಭೂತ ಮಹಾಶಬರಿ ಗಣ ಸದ್ಗುಣ ಸಂಭೃತ ಕೇಲಿತಲೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಕಟಿತಟ ನೀತದುಕೂಲ ವಿಚಿತ್ರಮಯೂಖ ತಿರಸ್ಕೃತ ಚಂದ್ರರುಚೇ ಪ್ರಣತ ಸುರಾಸುರ ಮೌಲಿಮಣಿ ಸ್ಫುರ ದಂಶುಲ ಸನ್ನಖ ಚಂದ್ರರುಚೇ ಜಿತ ಕನಕಾಚಲ ಮೌಲಿ ಪದೋರ್ಜಿತ ನಿರ್ಭರ ಕುಂಜರ ಕುಂಭಕುಚೇ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ವಿಜಿತ ಸಹಸ್ರಕರೈಕ ಸಹಸ್ರಕರೈಕ ಸಹಸ್ರಕರೈಕನುತೆ ಕೃತ ಸುರತಾರಕ ಸಂಗರ ತಾರಕ ಸಂಗರ ತಾರಕ ಸೂನುಸುತೆ ಸುರತ ಸಮಾಧಿ ಸಮಾನ ಸಮಾಧಿ 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 ಸುಜಾತರತೆ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯಕಪರ್ದಿನಿ ಶೈಲಸುತೆ ಪದ ಕಮಲಂ ಕರುಣಾನಿಲಯೇ ವರಿವಸ್ಯತಿ ಯೋನುದಿನಂ ಸ ಶಿವೇ ಅಯಿ ಕಮಲೆ ಕಮಲಾನಿಲಯೇ ಕಮಲಾನಿಲಯ ಸ ಕಥಂ ನ ಭವೇತ್ ತವ ಪದಮೇವ ಪರಂ ಪದಮಿತ್ಯನುಶೀಲಯತೋ
मम किं न शिवे। जय जय हे महिषासुरमर्दिनि रम्यकपर्दिनि शैलसुते। कनकलसत्कलसिन्धुजलैरनु सिञ्जिनुते गुणरङ्गभुवम्। भजति स किं न शचीकुचकुम्भ तटे परिरम्भ सुखानुभवम्। तव चरणं शरणं करवाणि न तामरवाणि निवासि शिवम्। जय जय हे महिषासुरमर्दिनि रम्यकपर्दिनि शैलसुते। तव विमलेन्दुकुलं वदनेन्दुमलं सकलं ननुकूलयते। किमु पुरुहूत पुरीन्दुमुखी सुमुखीभिरसौ विमुखी क्रियते। मम तु मतं शिवनामधने भवती कृपया किमुत क्रियते। जय जय हे महिषासुरमर्दिनि रम्यकपर्दिनि शैलसुते। अयि मयि दीनदयालुतया कृपयैव त्वया भवितव्यमुमे। अयि जगतो जननी कृपयासि यथासि तथानुमितासि रते। यदुचितमत्र भवत्युररीकुरुता दुरुतापमपाकुरुते। जय जय हे महिषासुरमर्दिनि रम्यकपर्दिनि शैलसुते। जय जय हे महिषासुरमर्दिनि रम्यकपर्दिनि शैलसुते। रम्यकपर्दिनि शैलसुते। रम्यकपर्दिनि शैलसुते. ಶ್ರೀ ಸದ್ಗುರುಗಳ ನಾಮಸ್ಮರಣೆ 2 ನಿಮಿಷ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ. ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದವಲ್ಲಭ ದಿಗಂಬರ. ಶ್ರೀಪಾದವಲ್ಲಭ ದಿಗಂಬರ. ಶ್ರೀಪಾದವಲ್ಲಭ ದಿಗಂಬರ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜಯ ಜಯ ರಘುವೀರ ಸಮರ್ಥ. ಸಂಕಷ್ಟಹರ ಗಣಪತಿಯ ಈ ವ್ರತದ ಸಂದರ್ಭದಲ್ಲಿ ಒಂದು ದೇವಿಯ ಭಜನೆ, ಕನ್ನಡ ಭಾಷೆಯ ದೇವಿಯ ಭಜನೆ. ನಿನ್ನೆ ಹಾಗೂ ಮೊನ್ನೆ ಕೂಡ ಇದನ್ನು ಹಾಡಿದ್ದೇವೆ. ಉಳಿದ ಚರಣಗಳನ್ನ ಇವತ್ತು ಹಾಡೋಣ. ಹೇಳ್ಕೊಟ್ಟ ನಂತರ ಪುನರಾವರ್ತನೆ. ಇಂದು ಏಪ್ರಿಲ್ ತಿಂಗಳ 5ನೇ ತಾರೀಕು 2026ನೇ ಇಸ್ವಿ, ಭಾನುವಾರ. ಅಮ್ಮ ಬಾರಮ್ಮ ನಮ್ಮ ದೇವಿ ಬಾರಮ್ಮ. ಅಮ್ಮ ಬಾರಮ್ಮ ನಮ್ಮ ತಾಯಿ ಬಾರಮ್ಮ. ಗಜಮುಖ ಗೌರಿ ವರಸಿರಿ ಗೌರಿ
ಮಂಗಳ ಗೌರಿಯ ಬಾರಮ್ಮ. ಭಾದ್ರಪದ ಮಾಸದೊಳ್ ಪೂಜಿಸಲ್ಪಡುವ ಸ್ವರ್ಣ ಗೌರಿಯ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ. ನವರಾತ್ರಿ ದೇವಿ ಮೂಲ ಸರಸ್ವತಿ ಅಷ್ಟಮಿ ದುರ್ಗಿಯೇ ಬಾರಮ್ಮ. ದಶಮಿಯ ದಿನದೊಳ್ ವಿಜಯಂಗೈವ ವಿಜಯಲಕ್ಷ್ಮಿಯೇ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ಕಾಮಾಕ್ಷಿ ದೇವಿ, ಮೀನಾಕ್ಷಿ ದೇವಿ, ಇಂದ್ರಾಕ್ಷಿ ದೇವಿಯೇ ಬಾರಮ್ಮ. ಮಹಿಷಾಪುರದೊಳ್ಳೆಲೆಯಾಗಿರುವ ಚಾಮುಂಡೇಶ್ವರಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ತಾಯಿ ಬಾರಮ್ಮ. ಅಮ್ಮ ಬಾರಮ್ಮ, ನಮ್ಮ ದೇವಿ ಬಾರಮ್ಮ. ನಮ್ಮ ತಾಯಿ ಬಾರಮ್ಮ. ನಮ್ಮ ದೇವಿ ಬಾರಮ್ಮ. ಶ್ರೀ ಜಗದಂಬಾ ಮಾತಾ ಕೀ ಜಯ, ಗೋ ಮಾತಾ ಕೀ ಜಯ, गायत्री माता की जय, गंगा माता की जय, भारत माता की जय. सिद्धांत अवधूत चिंतन श्री गुरुदेव दत्त. जय जय रघुवीर समर्थ श्री सद्गुरुनाथ महाराज की जय. हर हर नमः पार्वती पतये, हर हर महादेव शंभो. श्रीमद्भगवद्गीತೆಯ सप्तदशोऽध्यायः. ओम श्री परमात्मने नमः. अथ सप्तदशोऽध्यायः. श्रद्धात्रय विभागयोगः. श्रीभगवानुवाच आयुः सत्त्वबलारोग्य सुखप्रीतिविवर्धनाः रस्या स्निग्धा स्थिरा हृद्याः आहाराः सात्विकप्रियाः
कट्वं ललवणात्युष्ण तीक्ष्णरूक्षविदाहिनः आहारा राजसस्येष्टाः दुःखशोकामयप्रदाः यातयामं गतरसम् पूतिपर्युषितं च यत् उच्छिष्टमपि च मेध्यम् भोजनं तामसप्रियम् अफलाकाङ्क्षिभिर्यज्ञः विधिद्रष्टो य युज्यते यष्टव्यमेवेति मनः समाधाय स सात्विकः अभिसन्धाय तु फलम् दम्भार्थमपि चैव यत् युज्यते भरतश्रेष्ठ तं यज्ञं विद्धि राजसम् विधिहीनमसृष्टान्नम् मन्त्रहीनमदक्षिणम् श्रद्धाविरहितं यज्ञम् तामसं परिचक्षते ॐ शान्तिः 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 हरिः ॐ श्रीगुरुभ्यो नमः हरिः ॐ. In the last stanza that we discussed yesterday evening, we discussed about the tamasic way of conducting the yajna, tamasic yajna. You know, whenever we have a grand celebration in our families, we always invite everybody for lunch, isn't it? The distribution of food itself is a sattvika yajna. Annadanam, mahadanam, vidyadanam, tatodhikam. ಅನ್ನದಾನ ಶ್ರೇಷ್ಠ ಹೌದು, ವಿದ್ಯಾದಾನ ಅದಕ್ಕಿಂತಲೂ ಶ್ರೇಷ್ಠ. ಈ ರೀತಿ ಅನ್ನದಾನವನ್ನು ನಾವು ಮಾಡಿದಾಗ ಅದು ಸಾತ್ವಿಕ ಯಜ್ಞ ಅನಿಸ್ಕೊಳ್ಳುತ್ತೆ. ತಾಮಸಿಕ ಯಜ್ಞ ಏನ್ ಮಾಡುತ್ತೆ? ಯಾರಿಗೂ ಅನ್ನವನ್ನ ಹಾಕೋದಿಲ್ಲ, ಊಟವನ್ನು ಕೊಡೋದಿಲ್ಲ. ಅವರು ಮಾತ್ರ ಉಣ್ತಾರೆ, ಬಾಕಿಯವರಿಗೆ ಯಾರಿಗೂ ಕೂಡ ಊಟದಲ್ಲಿ ಪಾಲಿಲ್ಲ. ಹಸಿದವರಿಗೂ ಕೂಡ ಕೊಡೋದಿಲ್ಲ, ತಮ್ಮ ಬಂಧುಗಳನ್ನು ಕೂಡ ಆಹ್ವಾನಿಸುವುದಿಲ್ಲ. ಅದು ತಾಮಸಿಕ ಯಜ್ಞ. Because the utter necessities of life are, in the vocabulary of the modern age, indicated by the familiar phrase roti, kapda, makan. Food, clothing, shelter. In the spiritual language of Hinduism, the term food indicates all these necessities of life: roti, kapda, or makan. Food, clothing, and shelter. A man of sacrifice and right action cannot expect any inner development because of his actions unless they are accompanied by a mental development and an expansion in love
which makes him share whatever he has with the have-nots. Apart from the above mentioned too, when rituals are conducted without mantra or without distribution of reward for the educated, dakshina, those sacrifices are classified as tamasic. In order to classify the three types of tapas pursued by the different types of people, here we have three consecutive stanzas defining and explaining what tapas really means. Let us see. The 14th stanza, the sattvic method of tapas. Kindly repeat after me. Shri Bhagawanuvacha Dev Dvija Guru Prajna Pujanam Shaucha Marjavam Brahmacharyamahimsa cha Shariram Tapa Uchyate Deva Dvija Guru Prajna Pujanam Shaucha Marjavam Brahmacharyamahimsa cha Shariram Tapa Uchyate. परमेश्वर ब्राह्मणों, गुरु, माता पिता जैसे गुरुजनों की पूजा करना तथा पवित्रता, सरलता, ब्रह्मचर्य और अहिंसा ही शारीरिक तपस्या है. The austerity of the body consists in this: worship of the Supreme Lord, the Brahmanas, the spiritual master, and superiors like the father and mother. Cleanliness, simplicity, celibacy, and non-violence are also austerities of the body. Deva Dvija Guru Prajna Pujanam Shaucham Arjavam Brahmacharyam Ahimsa Cha Shariram Tapaha Uchyate. ಹಾಗೂ ಎಲೆಯ ಅರ್ಜುನ, ದೇವತೆಗಳನ್ನು, ದ್ವಿಜ ಬ್ರಾಹ್ಮಣರನ್ನು, ಗುರುಗಳನ್ನು ಮತ್ತು ಜ್ಞಾನಿ ಮಹಾತ್ಮರನ್ನು ಪೂಜಿಸಿ ಗೌರವಿಸುವುದು ಶೌಚಂ ಪವಿತ್ರತೆ, ಆರ್ಜವಂ ಸರಳತೆ, ಬ್ರಹ್ಮಚರ್ಯ ಚ ಮತ್ತು ಅಹಿಂಸೆ ಇತ್ಯಾದಿಗಳೆಲ್ಲ ಶಾರೀರಂ ತಪಃ ಉಚ್ಯತೆ, ಶರೀರ ಸಂಬಂಧವಾದ ತಪಸ್ಸು ಎಂದು ಹೇಳಲಾಗುತ್ತದೆ. ಗುರುಗಳು ಅಂತ ಹೇಳಿದಾಗ ದ್ವಿಜ ಅಂದ್ರೇನು? ಎರಡನೇ ಸಲ ಹುಟ್ಟಿದವರು. ದ್ವಿ ಅಂದ್ರೆ ಎರಡು, ಜ ಅಂದ್ರೆ ಹುಟ್ಟಿದವರು. ಎರಡನೇ ಬಾರಿ ಹುಟ್ಟಿದವರು ಬ್ರಾಹ್ಮಣರು. ಯಾವಾಗ ಎರಡು ಬಾರಿ? ಮೊದಲನೇ ಬಾರಿ ಮಾತೆಯ ಗರ್ಭದಿಂದ ಹೊರಕ್ಕೆ ಬಂದಾಗ 1ನೇ ಜನ್ಮ. 2ನೇ ಜನ್ಮ ಬ್ರಹ್ಮೋಪದೇಶವನ್ನು ಪಡೆದುಕೊಂಡಾಗ, ತಮ್ಮ ಹಿರಿಯರಿಂದ, ತಂದೆಯವರಿಂದ ಬ್ರಹ್ಮೋಪದೇಶವನ್ನು ಪಡೆದುಕೊಂಡಾಗ, ಯಜ್ಞೋಪವೀತ ಧಾರಣೆಯನ್ನು ಮಾಡಿದಾಗ 2ನೇ ಜನ್ಮ. ಆದ್ದರಿಂದ ಬ್ರಾಹ್ಮಣರಿಗೆ ಹೆಸರು ದ್ವಿಜ. ಗುರುಗಳು ಅಂದ್ರೆ ಯಾರಿಲ್ಲಿ? ಇಲ್ಲಿ ಗುರು ಎಂಬ ಶಬ್ದದಿಂದ ತಾಯಿ, ತಂದೆ, ಗುರು ಮತ್ತು ವೃದ್ಧರು ಹಾಗೂ ಎಲ್ಲಾ ರೀತಿಯಿಂದಲೂ ತನಗಿಂತ ದೊಡ್ಡವರೆಲ್ಲರೂ ಕೂಡ ಎಂದು ತಿಳಿದುಕೊಳ್ಳಬೇಕು. ಕಾರಣ ಅವರು ನಮಗೆ ಚಿಕ್ಕಂದಿನಿಂದ ಪಾಠವನ್ನು ಹೇಳಿಕೊಡುತ್ತಾ ವಿಧಿ ನಿಷೇಧಗಳನ್ನು ತಿಳಿಸುವರು. ವಿಧಿ ಯಾವುದನ್ನು ಮಾಡಬೇಕು, ನಿಷೇಧ ಯಾವುದನ್ನು ಮಾಡಬಾರದು. ಡೂಸ್ ಅಂಡ್ ಡೋಂಟ್ಸ್ will be taught by all our elders. Therefore all are called here guru. ಎಲ್ಲರೂ ಕೂಡ ಗುರುಗಳಾಗ್ತಾರೆ. ದೇವ ದ್ವಿಜ ಗುರು ಪ್ರಾಜ್ಞ, ದೇವತೆಗಳನ್ನು, ಬ್ರಾಹ್ಮಣರನ್ನು, ಗುರುಗಳನ್ನು ಮತ್ತು ಜ್ಞಾನಿ ಮಹಾತ್ಮರನ್ನು ಪೂಜಿಸಿ ಗೌರವಿಸುವುದು ಹಾಗೂ ಪವಿತ್ರತೆ, ಸರಳತೆ, ಬ್ರಹ್ಮಚರ್ಯ ಮತ್ತು ಅಹಿಂಸೆ ಇತ್ಯಾದಿಗಳೆಲ್ಲ ಶರೀರ ಸಂಬಂಧವಾದ ತಪಸ್ಸು ಎಂದು ಹೇಳಲಾಗುತ್ತದೆ. ನೋಡುವ.
ಈ ಶ್ಲೋಕದ ಶಾಂಕರ ಭಾಷ್ಯ. ದೇವಶ್ಚ ದ್ವಿಜಾಶ್ಚ ಗುರುವಶ್ಚ ಪ್ರಾಜ್ಞಾಶ್ಚ ದೇವ ದ್ವಿಜ ಗುರು ಪ್ರಾಜ್ಞಾ ತೇಷಾಂ ಪೂಜನಂ ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ. ಶೌಚಂ ಆರ್ಜವಂ ರುಜುತ್ವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶರೀರ ನಿರ್ವರ್ತ್ಯಂ ಶಾರೀರಂ ಶರೀರ ನಿರ್ವರ್ತ್ಯಂ ಶಾರೀರಂ ಶರೀರ ಪ್ರಧಾನೈಃ ಸರ್ವೈಃ ಏವ ಕಾರ್ಯಕರಣೈಃ ಕರ್ತ್ರಾದಿಭಿಃ ಸಾಧ್ಯಂ ಶಾರೀರಂ ತಪಃ ಉಚ್ಯತೆ. ಪಂಚೈತೆ ತಸ್ಯ ಹೇತವಃ ಇತಿ ವಕ್ಷ್ಯತೆ. ಭಾಷ್ಯಾರ್ಥ ನೋಡಿಕೊಳ್ಳಿ. ದೇವತೆಗಳು, ದ್ವಿಜರು, ಗುರುಗಳು, ಪ್ರಾಜ್ಞರು, ದೇವ ದ್ವಿಜ ಗುರು ಪ್ರಾಜ್ಞರು ಅವರನ್ನು ಪೂಜಿಸುವುದು ದೇವ ದ್ವಿಜ ಗುರು ಪ್ರಾಜ್ಞ ಪೂಜನವು. ಶೌಚವು ಶುದ್ಧತನವು, ಆರ್ಜವವು ರುಜುತೆ, ಬ್ರಹ್ಮಚರ್ಯೆ ಮತ್ತು ಅಹಿಂಸೆ ಇದು ಶರೀರದಿಂದ ಮಾಡತಕ್ಕ ಶಾರೀರ ತಪಸ್ಸು. ಶರೀರ ಪ್ರಧಾನವಾದ ಎಲ್ಲಾ ಕಾರ್ಯಕರಣಗಳಿಂದಲೂ. ಆದ್ದರಿಂದ ಶಾರೀರ ತಪಸ್ಸು ಎಂದರೆ ಬರಿಯ ಶರೀರದಿಂದ ಆಗುವ ತಪಸ್ಸೆಂದು ಅರ್ಥವಲ್ಲ. ಎಲ್ಲಾ ಕಾರ್ಯಕರಣಗಳಿಂದಲೂ ಕರ್ತೃವೇ ಮುಂತಾದವರಿಂದ ನೆರವೇರತಕ್ಕದ್ದು. ಆದ್ದರಿಂದ ಶಾರೀರ ತಪಸ್ಸು ಎನಿಸಿಕೊಳ್ಳುತ್ತದೆ. ಇವೈದೂ ಅದಕ್ಕೆ ಹೇತುಗಳು. ಮುಂದಿನ ಅಧ್ಯಾಯದಲ್ಲಿ 15ನೇ ಶ್ಲೋಕದಲ್ಲಿ ಪಂಚೈತೆ ತಸ್ಯ ಹೇತಃ ಎಂಬ ವಾಕ್ಯ ಬರುತ್ತೆ. ಆಗ ವಿಸ್ತಾರವಾಗಿ ನೋಡುವ. ಮುಂದೆ ಈ ವಾಕ್ಯವನ್ನು ವಿವರಿಸಿರುತ್ತದೆ. ಎಲ್ಲ ಹೇತುಗಳಿಂದಲೇ ಶರೀರ ನಡೆಯುತ್ತಿರುವುದು. ಯಾವುದು 5 ಅನ್ನುವಂಥದ್ದನ್ನು ನಾವು 18ನೇ ಅಧ್ಯಾಯದ 15ನೇ ಶ್ಲೋಕವನ್ನು ತಲುಪಿದಾಗ ಆ 5 ಯಾವ ಕಾರಣಗಳಿಂದ ಶರೀರ ನಡೆಯುತ್ತಿದೆ ಅದರ ಬಗ್ಗೆ ವಿವರಣೆ ಇದೆ, ನಂತರ ನೋಡುವ. ಆದ್ರಿಂದ ಈ ಎಲ್ಲ ಕಾರ್ಯಕರಣಗಳಿಂದ ಯಾವ್ಯಾವುದು ನಡೀತಾ ಇದೆ ಇದೆಲ್ಲವೂ ಕೂಡ ಶಾರೀರ ತಪಸ್ಸು ಎನ್ನಿಸಿಕೊಳ್ಳುತ್ತದೆ. ಆದ್ರಿಂದ ನಾವು ಮಾಡುವಂತಹ ಶಾರೀರಿಕ ಪ್ರಕ್ರಿಯೆ ಅಂದ್ರೇನು, ದೇಹದಿಂದ ಮಾಡುವಂತಹ ಆರಾಧನೆ ಹಾಗೂ ಮಾನಸಿಕವಾಗಿ ಮನಸ್ಸಿನಿಂದ ಮಾಡುವಂತಹ ಆರಾಧನೆ, ಪವಿತ್ರತೆ, ಸರಳತೆ, ಬ್ರಹ್ಮಚರ್ಯ, ಅಹಿಂಸೆ ಇದೆಲ್ಲವೂ ಕೂಡ ಮಾನಸಿಕ ಮಟ್ಟದ ಒಂದು ತಪಸ್ಸು. ಆದ್ರಿಂದ ಇದೆಲ್ಲವೂ ಕೂಡ ಶರೀರ ಕರಣಗಳಿಂದ, ಶರೀರದ ಒಂದು ಉಪಾಧಿಗಳಿಂದ, ಇಂದ್ರಿಯಗಳಿಂದ ಮಾಡುವುದರಿಂದ ಇದಕ್ಕೆ ಶಾರೀರ ತಪಸ್ಸು ಎಂದು ಹೇಳಲಾಗುವುದು. ದೊರೆಯ ವೇಷ ಧರಿಸಿ ಮರೆಯುವೆಯ ಮೀಸೆಯನು, ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯ. ಇರುವುದವನವನಿಗವನವನ ತಾಣದ ಧರ್ಮ ಅರಿದೆ ಋತುಗತಿಯಂತೆ ಮಂಕುತಿಮ್ಮ. ಅರಿವೆ ಋತುಗತಿಯಂತೆ ಮಂಕುತಿಮ್ಮ. ಮಂಕುತಿಮ್ಮ ಮಂಕುತಿಮ್ಮ. ಎಷ್ಟು ಸೊಗಸಾಗಿದೆ ನೋಡಿ. ನಾಟಕದಲ್ಲಿ ದೊರೆಯ ವೇಷವ ಧರಿಸಿ, ದೊರೆ ರಾಜನ ಅರಸನ ಒಂದು ವೇಷವನ್ನು ಧರಿಸಿ, ಅವನಿಗೆ ಮೀಸೆ ಇಲ್ಲದೆ ಹೋದ್ರೆ ಅವನ ರಾಜ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಆ ಕಾಸ್ಟ್ಯೂಮ್ ಅಲ್ಲಿ ಆ ಒಂದು ವೇಷ ಹೇಗಿರ್ಬೇಕು ಅಂದ್ರೆ, ರಾಜ ಅಂದ ಕೂಡ್ಲೆ ಸಾಕು, ಕಿರೀಟ ಇರಬೇಕು, ದೊಡ್ಡ ಮೀಸೆ ಇರಬೇಕು. ಆಗ ಅವನು ಆ ಮೀಸೆಯನ್ನ ತಿರುಗಿಸಿ ಹೇಳ್ಬೇಕು ನಾನ್ ಮಹಾರಾಜ ಅನ್ನುವ ಹಾಗೆ. ಆ ವೇಷದಲ್ಲಿ ಮೀಸೆ ಇಲ್ಲದೆ ಹೋದ್ರೆ ಅವನ್ ರಾಜನಾಗ್ತಾನೆಯೇ? ಆ ಒಂದು ವೇಷದಲ್ಲಿ ನೋಡಿ, ದೊರೆಯ ವೇಷವ ಧರಿಸಿ ಮರೆಯುವೆಯ ಮೀಸೆಯನು, ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯ. ಅವನು ಹಾಕೊಂಡ್ರು ವೇಷ ಭಿಕ್ಷುಕ. ಭಿಕ್ಷುಕನಿಗೆ ಯಾವತ್ತು ಮೀಸೆ ಇರೋದಿಲ್ಲ. ಕೇವಲ ಒಂದು ಗಡ್ಡ ಇರುತ್ತೆ, ಕುರುಚುಲು ಗಡ್ಡ, ಸ್ವಲ್ಪ ಮೀಸೆ ಬೆಳೆದಿರುತ್ತೆ, ಆದ್ರೆ ಭೂತಾಕಾರವಾಗಿರುತ್ತೆ. ಈ ರೀತಿಯಲ್ಲಿ ಭಿಕ್ಷಾ ವೇಷ ಹೇಗಿರುತ್ತೋ ಅಲ್ಲಿ ಮೀಸೆ ತಿರುಗಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭಿಕ್ಷುಕ ಅವನು. ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯ. ಇರುವುದವನವನಿಗವನವನ ತಾಣದ ಧರ್ಮ ಅರಿವೆ ಋತುಗತಿಯಂತೆ ಮಂಕುತಿಮ್ಮ. ಮಂಕುತಿಮ್ಮ.
ನಾಟಕದಲ್ಲಿ ರಾಜನ ಪತ್ರ ಧರಿಸಿ ಮೀಸೆಯನ್ನು ಮರೆಯಬಹುದೇ? ಭಿಕ್ಷಾರ್ಥಿಯಾದ ಬಡ ಬ್ರಾಹ್ಮಣನ ವೇಷ ಧರಿಸಿದಪ್ಪ ಧರಿಸಿದ ಸಿದ್ದಪ್ಪ ದಪ್ಪ ಮೀಸೆಯನ್ನು ಇಟ್ಟುಕೊಂಡರೆ ಭಿಕ್ಷೆ ಸಿಕ್ಕೀತೆ? ಜಗತ್ತಿನಲ್ಲಿರುವ ಪ್ರತಿಯೊಬ್ಬನಿಗೂ ಅವನವನದೇ ಆದಂತಹ ಒಂದು ಪಾತ್ರವಿರುತ್ತದೆ ಮತ್ತು ಆ ಪಾತ್ರಕ್ಕೊಂದು ಧರ್ಮವಿರುತ್ತದೆ. ಋತು ಬದಲಾದಂತೆ ನಮ್ಮ ಉಡುಗೆ ತೊಡುಗೆಗಳೂ ಬದಲಾಗುವುದಿಲ್ಲವೇ? ಹಾಗೆ ಸಮಯ ಸಂದರ್ಭದ ಔಚಿತ್ಯಕ್ಕೆ ಅನುಸಾರವಾಗಿ ನಮ್ಮ ವೇಷ ನಡೆ ನುಡಿ ಇರಬೇಕು ಎನ್ನುವುದೇ ಈ ಮುಕ್ತಕದ ಪೂರಣ. ಎಷ್ಟು ಸೊಗಸಾಗಿ ಜೋಡಿಸಿದ್ದಾರೆ ಆ ಅಕ್ಷರಗಳನ್ನು ನೋಡಿ ಸನ್ಮಾನ್ಯ ಶ್ರೀ ಗುಂಡಪ್ಪನವರು. ಇರುವುದವನವ ನಿಗವನವನ ಇರುವುದು ಅವನವನಿಗೆ ಅವನವನದ ತಾಣದ ತಾಣದ ಅಂದ್ರೆ ಸ್ಥಳದ ಋತುಗತಿ, ಋತು ಬದಲಾವಣೆ, ಧರ್ಮ, ಇರಬೇಕಾದ ರೀತಿ ನೀತಿ ಮತ್ತು ಮಾಡಬೇಕಾದ ಕರ್ಮ. ಇದರ ವಿಸ್ತೃತವಾದ ವ್ಯಾಖ್ಯಾನವನ್ನು ನೋಡೋಣ. ಔಚಿತ್ಯವೆಂದರೆ ನಮ್ಮ ಪಾತ್ರ, ಸಮಯ, ಸ್ಥಳ ಮತ್ತು ಸಂದರ್ಭಕ್ಕೆ ಉಚಿತವಾಗಿ ನಡೆದುಕೊಳ್ಳುವುದು ಎಂದು ಅರ್ಥ. ಔಚಿತ್ಯ. ನಾವು ನಮ್ಮ ಜೀವನದಲ್ಲಿ ಹಲವಾರು ವೇಷಗಳನ್ನು ಹಾಕುತ್ತೇವೆ. ಮನೆಯಲ್ಲಿನ ವ್ಯಕ್ತಿಗಳಿಗೆ ಒಂದು ಬೇರೊಂದು ವೇಷ, ಸ್ನೇಹಿತರೊಂದಿಗೆ ಅಲ್ಲೊಂದು ವೇಷ, ನಾವು ಕೆಲಸ ಮಾಡುವ ಸ್ಥಳದಲ್ಲಿ ಮತ್ತೊಂದು ವೇಷ, ಅಂತರಂಗದ ವೇಷ. ಹೀಗೆ ದಿನನಿತ್ಯ ಹಲವಾರು ವೇಷಗಳನ್ನು ಹಾಕುವ ನಾವು ಆಯಾಯ ಸಂದರ್ಭಕ್ಕೆ ತಕ್ಕಂತೆ ನಡೆದುಕೊಂಡರೆ ನಾವು ಔಚಿತ್ಯವನ್ನು ಕಾಪಾಡಿಕೊಂಡು ಪಾಲಿಸದಂತಾಗುತ್ತದೆ. ಇಲ್ಲದಿದ್ದರೆ ಅಸಾಂದರ್ಭಿಕ ಮಾತು, ನಡೆ ನುಡಿಗಳಿಂದ ನಾವು ಆಭಾಸಕ್ಕೆ ಗುರಿಯಾಗುತ್ತೇವೆ. ಸಿಪಾಯಿಯಂತೆ ನಡೆಯುವ ನಾರದ ಅಥವಾ ಹೆಣ್ಣಿನಂತೆ ನಡೆಯುವ ಭೀಮನಂತೆ ಪಾತ್ರ ಕಲುಷಿತ ನಟನೆಯಿಂದ ಪ್ರೇಕ್ಷಕರ ಅವಹೇಳನಕ್ಕೆ ಗುರಿಯಾಗುವ ನಟನಂತೆ ನಮ್ಮ ನೆಲೆಯನ್ನು ಅರಿಯಬೇಕು ಮತ್ತು ನಮ್ಮ ತತ್ಕಾಲದ ಪಾತ್ರದ ಧರ್ಮವನ್ನು ಅರಿಯಬೇಕು, ನಮ್ಮ ಇತಿಮಿತಿಗಳನ್ನು ಅರಿಯಬೇಕು. ಹಾಗೆ ಅರಿತರೆ ಮತ್ತು ಅದಕ್ಕೆ ಅನುಗುಣವಾಗಿ ನಡೆದುಕೊಂಡರೆ ನಮ್ಮ ವ್ಯಕ್ತಿತ್ವಕ್ಕೆ ಒಂದು ಪಕ್ವತೆ ಸಿಗುತ್ತದೆ. ಅದು ಸಿಗುವ ತನಕ ಅದನ್ನು ಪಡೆದುಕೊಳ್ಳುವ ನಮ್ಮ ಪ್ರಯತ್ನ ಸಾಗಬೇಕು. ಆದರೆ ಇದರಲ್ಲಿ ಒಂದು ತೊಡಕಿದೆ. ಒಬ್ಬ ವ್ಯಕ್ತಿ ಒಂದು ವೃತ್ತಿಯಿಂದ ಕಾರಣಾಂತರಗಳಿಂದ ಮತ್ತೊಂದು ವೃತ್ತಿಗೆ ಬದಲಾಗುವ ಪ್ರಮೇಯ ಬರಬಹುದು. ಬ್ಯಾಂಕಿನ ನೌಕರಿ ಬಿಟ್ಟು ವಕೀಲನಾಗುವ ಅಥವಾ ಇಂಜಿನಿಯರ್ ಆಗಿದ್ದವ ಉಪಾಧ್ಯಾಯನಾಗಬಹುದು. ಹೀಗೆ ಹಲವಾರು ವಿಧದ ಮಾರ್ಪಾಡುಗಳು ನಮಗೆ ದೃಷ್ಟಾಂತದ ರೂಪದಲ್ಲಿ ಸಿಗುತ್ತವೆ. ಇಲ್ಲಿ ಕಲಿತದ್ದನ್ನು ತೊರೆದು ಹೊಸತನ್ನು ಕಲಿಯುವ ಸಂದರ್ಭ ಒದಗುತ್ತದೆ. ರಾಮಾಯಣ ನಾಟಕದ ರಾವಣನ ಪಾತ್ರದವ ಮಹಾಭಾರತದ ನಾಟಕದಲ್ಲಿ ಕೃಷ್ಣನಾಗಬಹುದು. ಬದಲಾದ ಸಂದರ್ಭಕ್ಕೆ ಒಪ್ಪುವಂತೆ ಕಲಿತು ನಡೆಯುವುದೇ ಜಾಣತನ. ನಾವು ಏನೇ ಆಗಿರಲಿ ನಮ್ಮ ಪಾತ್ರದ ಔಚಿತ್ಯ ಮತ್ತು ಧರ್ಮವನ್ನು ಅಳವಡಿಸಿಕೊಂಡರೆ ಒಳ್ಳೆಯದು. ನಾಟಕದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಪಾತ್ರ, ಆದರೆ ನಿಜ ಜೀವನದಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಸಮಯಕ್ಕೆ ಹಲವಾರು ಪಾತ್ರಗಳು. ಪರಸ್ಪರ ಸಂಬಂಧಗಳ ಔಚಿತ್ಯವನ್ನು ಅರಿತು ನಮ್ಮ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರೊಡನೆ ನಮ್ಮ ಪಾತ್ರಕ್ಕೆ ಅನುಗುಣವಾಗಿ ನಡೆದುಕೊಂಡರೆ ಬಾಳು ಸುಖ. ಉಳಿದ ವಿಚಾರಗಳನ್ನು ಮುಂದಿನ ವಾರ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋऽಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಸರ್ವೇಷಾಂ ಸ್ವಸ್ತಿ ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಳಂ ಭವತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.